ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಒಂದು ಚೂಡಾ ರೆಸಿಪಿನ ತೋರಿಸ್ಕೊಡಕತ್ತೀವಿ. ಈ ಚೂಡಾಕ ನಾವಿಲ್ಲಿ ಅವಲಕ್ಕಿ ಆಗಲಿ ಚುರುಮುರಿ ಆಗಲಿ ಬಳಸಿಲ್ಲ. ಈಗ ಅಡುಗೆ ಮಾಡ್ಬೇಕಾದ್ರೆ ಅಳತಿ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗ್ತೈತಿ. ನಾವು ಮನೆಯೊಳಗೆ ಅನ್ನ ಮಾಡ್ಬೇಕಾದ್ರೆ ನೋಡಿರಿ, ಮುಂಜಾನೆ ಮಾಡಿದ್ದನ್ನ ರಾತ್ರಿ ಉಳಿದೈತಿ, ರಾತ್ರಿಗೆ ಮಾಡಿದ್ದು ಬೆಳಗ್ಗೆ ಉಳಿತೈತಿ. ಹಂಗೆ ಉಳಿದಿರುವಂಥ ಅನ್ನನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಚೂಡಾನ ರೆಡಿ ಮಾಡೀವಿ. ಹಂಗಂದ್ರೆ ಈ ಚೂಡಾನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗಿಲ್ಲೇ ರಾತ್ರಿ ಮಾಡಿಟ್ಟಂಥ ಒಂದು ರೈಸ್ ತೊಗೊಂಡಿವಿ. ನಾವಿಲ್ಲಿ ಉಳಿದಿರುವಂಥ ರೈಸ್ನ ಕೈಲಿ ಮೊದಲು ಎಲ್ಲ ಉದ್ರಂಗ ಮಾಡ್ಕೊಂಡ್ವಿ. ಆಮೇಲೆ ಇದನ್ನ ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು. ಇದು ನೀರು ಹಾಕಿ ತೊಳ್ಕೊಳ್ಳೋದು ಯಾಕಂದ್ರೆ ಕಾಳು ಪೂರ್ತಿ ಸಪ್ರೇಟಾಗಿ ಬರೋಗಾಗದು. ಯಾಕಂದ್ರೆ ಕುಕ್ಕರ್ನೇ ಮಾಡಿದ ಅನ್ನ ಇತ್ತಂದ್ರೆ ಕೆಳಗೆ ನಾವು ಎಷ್ಟು ಮೇಲೆ ಉದ್ರಿದ್ರೂ ಕೆಳಗೆ ಸ್ವಲ್ಪ ಅದು ಮೆತ್ತಗಿರ್ತೈತಲ್ಲ, ಅದಕ್ಕೆ ನಾವು ಈ ರೀತಿ ನೀರು ಹಾಕಿ ತೊಳ್ಕೊಂಡ್ಬಿಟ್ರೆ ಪ್ರತಿಯೊಂದು ಅಗಳನ್ನು ಸಪ್ರೇಟಾಗಿ ಬರುತ್ತೆ. ಇಲ್ಲ ಈ ಫಂಕ್ಷನ್ನಾಗೆಲ್ಲ ಮಾಡ್ತಾರಲ್ಲ, ಹೊರಗಡೆ ನೀರನ್ನು ಕುದಿಯಾಕಿಟ್ಟು ಆಮೇಲೆ ನೀರು ಬಸಕ್ಕೆ ತೆಗೆದು ಅಗದಿ ಪೂರ್ತಿ ಉದುರು ಮಾಡ್ತಾರಲ್ಲ, ಅಂಥ ಅನ್ನ ಮಾಡಿದಿತ್ತಂದ್ರೆ ನೀವೇನದನ್ನು ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರು ಹಾಕಿ ಪೂರ್ತಿ ಈ ರೀತಿ ಉದುರಾಗುವಂಗೆ ಅನ್ನನ ತೊಳ್ಕೊಂಡು ಒಂದು ಸಾಣಿಗಳು ಹಾಕಿ ಪೂರ್ತಿ ನೀರು ಹೋಗುವಂಗೆ ಬಸ್ಕೋಬೇಕು. ಈಗ ನೋಡ್ರಿ ಪೂರ್ತಿ ಎಷ್ಟು ಉದುರು ಆಗ್ತದೆ ಅನ್ನೋದು. ನೆಕ್ಸ್ಟ್ ಇದನ್ನು ಬಿಸಿಲಿನೊಳಗೆ ಒಂದು ಕಾಟನ್ ಅರ್ಬಿ ಒಳಗಾರ ಹಾಕಿ ಅಥವಾ ಪ್ಲೇಟ್ನಾಗ ಹಾಕಿ ಬಿಸಿಲಿನಾಗ ಒಣಗಿಸ್ಕೋಬೇಕು. ಈ ಬೇಸಿಗೆ ಬಿಸಿಲಿಗಂತೂ ಒಂದೇ ದಿನಕ್ಕೆ ಒಣಗಿ ಬರ್ತದೆ. ಇದು ಪೂರ್ತಿ ಇದು ನೀರಿನ ಅಂಶ ಹೋಗಿ ಚೆಂದಂಗೆ ಕಡಕ್ಕಾಗುವಂಗನ್ನ ಬಿಸಿಲಿಗೆ ಒಣಗಿಸ್ಕೋಬೇಕು ಇದನ್ನ ಅನ್ನನ. ಈಗ ಇಲ್ಲಿ ತೋರ್ಸಕ್ಕಂತ ನಾನು ನಿಮ್ಗೆ ಮಾಡಿಸಿದ್ದು, ನಾವೀಗ ಆಲ್ರೆಡಿ ಇದನ್ನು ಒಣಗಿಸಿಟ್ಟಂಥದ್ದು ತೋರಿಸ್ತೀನಿ ತಡ್ರಿ ನಿಮಗೆ ಅನ್ನ. ಅದನ್ನು ಈಗ ಅದನ್ನು ಯಾವ ರೀತಿ ತೊಳೆದು ಅದನ್ನು ರೆಡಿ ಮಾಡ್ಕೋಬೇಕಂತ ತೋರಿಸಿತ್ತು. ಆದರೆ ಈಗ ನಾವು ಆಲ್ರೆಡಿ ಮಾಡಿಟ್ಟಂಥದ್ದು ತೋರಿಸ್ತೀವಿ ನೋಡ್ರಿ. ಅದು ಪೂರ್ತಿ ಬಿಸಿಲಿಗೆಲ್ಲ ಒಣಗಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಅಕ್ಕಿಗತ್ತೆ ರೆಡಿ ಆಗ್ತದೆ ಅದು ಅನ್ನ. ಈಗ ನಾವು ಆಲ್ರೆಡಿ ಮೊದಲೇ ಮಾಡಿಟ್ಟಿದ್ದು ನೀರಿನಾಗ ತೊಳ್ಕೊಳ್ಳೋ ಉದ್ದೇಶ ಅಂದರೆ ಈ ರೀತಿ ನೋಡಿ ಗಂಟಾಗಿ ಬರೋಂಗಿಲ್ಲ. ಸ್ವಲ್ಪ ಇದು ಗಂಟು ಉಳಿತಂದ್ರೆ ಸರಿ ಅನಿಸಂಗಿಲ್ಲ, ಅದಕ್ಕೆ ನೀರನ್ನೇ ಹಾಕಿ ತೊಳೆದಿದ್ವಿ. ಈಗ ಇದು ರೆಡಿ ಆದಂಥದ್ದು ಅನ್ನ ತೊಳೆದು ಬಿಸಿಲಿಗೆ ಒಣಸಿದಂಥ ಅಕ್ಕಿದು ರೆಡಿ ಆಗೈತಿ. ಈಗ ಇದನ್ನು ಎಣ್ಣೆ ಒಳಗೆ ಹಾಕಿ ಕರ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೋರಾಗಿ ಗ್ಯಾಸ್ನ ಜೋರು ಇಟ್ಕೊಂಡಾಗ ಇವನ್ನ ಅಕ್ಕಿನ ಹಾಕ್ಬೇಕದ್ರಾಗ. ಆಮೇಲೆ ಆ ಗ್ಯಾಸ್ ಸಣ್ಣ ಮಾಡ್ಕೊಂಬಿಡ್ರಿ, ಯಾಕಂದ್ರೆ ಜಲ್ದಿನ ಕೆಂಪಾಗಿಬಿಡ್ತಾವೆ. ಆಮೇಲೆ ಆದಷ್ಟು ಇವನ್ನ ಕರು ತೆಗಿಬೇಕಂದ್ರೆ ಸ್ಟೀಲಿಂದ ಸ್ಟೇನರ್ ಬರ್ತೈತೆ ನೋಡ್ರಿ, ಆ ಸ್ಟೇನರ್ ಒಳಗೆ ಹಾಕಿ ತೆಗೆದ್ರೆ ಒಮ್ಮೆ ಎಟ್ ಎ ಟೈಮ್ ಎಲ್ಲ ಬಂದುಬಿಡ್ತಾವೆ ಹೊರಗೆ. ಈಗ ಗ್ಯಾಸ್ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಕೆಳಗೆ ನಾವು ಉಳ್ಕಿದ್ದೆಲ್ಲ ಮತ್ತೆ ಕೆಂಪಾಗಿಬಿಡ್ತಾವೆ. ಸ್ಟೀಲಿನ ಸ್ಟೇನರ್ ಒಳಗಾದ್ರೆ ಒಂದೇ ಟೈಮಿಗೆ ನೀವೆಲ್ಲನೂ ತಗೊಂಡ್ಬಿಡ್ಬೋದು ಹೊರಗೆ. ಕರೆದ ಮೇಲೆ ಈ ರೀತಿಯಾಗಿ ಚೂಡಾ ರೆಡಿ ಆಗ್ತದೆ ನೋಡ್ರಿ ಇದು. ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಗಿ ಒಳಗೆ ಒಂದು 2ರಿಂದ 3 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋಬೇಕು. ಸ್ವಲ್ಪ ಹಾಕೋಬೇಕು, ಯಾಕಂದ್ರೆ ಅದರೊಳಗೂ ಸ್ವಲ್ಪ ಎಣ್ಣೆ ಹಿಡಿದಿರ್ತಾವೆ ಚೂಡಾದಾಗ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ, ಒಣ ಕೊಬ್ಬರಿ, ತೆಳ್ಳಗೆ ಹೆಚ್ಕೊಂಡಿದ್ದಂಥ ಒಣ ಕೊಬ್ಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಆಮೇಲೆ ಒಂದು ಸ್ವಲ್ಪ ಶೇಂಗಾ, ಆಮೇಲೆ ನಾವು ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಳಕತ್ತೀವಿ. ಒಗ್ಗರಣೆ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಹಾಕೋಬೋದು. ಆಮೇಲೆ ಸ್ವಲ್ಪ ಹುರುಗಡ್ಲೆ ಅಥವಾ ಪುಟಾಣಿ ಅಂತೀವಲ್ಲ ಅದು. ಒಗ್ಗರಣೆ ನಿಮ್ಮ ಚಾಯ್ಸ್ ಬೇಕು, ನಿಮ್ಗೆ ಯಾವ್ದು ಇಷ್ಟ ಅಲ್ಲ ನೋಡ್ಕೊಂಡು. ಕೆಲವರು ಕೊಬ್ಬರಿ ಇಷ್ಟಪಡ್ತಾರೆ, ಅಂಥದ್ದಿದ್ದಾಗ ಕೊಬ್ಬರಿನ ನೀವು ಸ್ಕಿಪ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಅದು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಂಡು ಈ ರೀತಿ ಒಗ್ಗರಣೆ ಒಳಗೆ ಹಾಕೋಬೋದು. ಆಮೇಲೆ ನಾವಿಲ್ಲ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿವಿ. ಇಲ್ಲ ನೀವು ಕೆಂಪು ಕಲರ್ ಚೂಡ, ಇದು ಯೆಲ್ಲೋ ಕಲರ್ನ ಬರ್ತದೆ ಚೂಡ. ಅಕಸ್ಮಾತ್ ರೆಡ್ ಒಳಗೆ ಚೂಡ ಮಾಡ್ಕೋಬೇಕಂದ್ರೆ ಇಲ್ಲಿ ನೀವು ಆ ಕರೆದಿಟ್ಟಂಥ ಅವಲಕ್ಕಿ ಏನಿರ್ತೈತಲ್ಲ, ಅಕ್ಕಿ ಏನು ಕರೆದು ಹಾಕಿರ್ತೀವಲ್ಲ ಅದ್ರ ಮೇಲೆ ನೀವು ಕೆಂಪು ಖಾರ ಅಚ್ಕಾರ ಪುಡಿ ಇರುತ್ತಲ್ಲ ಅದನ್ನ ಹಾಕೊಂಡ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಈ ಒಗ್ಗರಣೆ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಳಕತ್ತೀವಿ ಟೇಸ್ಟಿಗೆ. ಆಮೇಲೆ ನಿಮಗೆ ಹುಳಿ ಟೇಸ್ಟ್ ಬೇಕಂದ್ರೆ ಆಮ್ಚೂರು ಪೌಡ್ರನ್ನು ಯೂಸ್ ಮಾಡ್ಕೋಬೋದು. ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ. ಈ ರೀತಿ ಗೋಲ್ಡನ್ ಬ್ರೌನ್ ಆಗುವಂಗೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಆಮೇಲೆ ಫಸ್ಟಿಗೆ ಕರೆದಾಗಿದ್ದು ನಿಮ್ಗೆ ಭಾಳ ಎಣ್ಣೆ ನೆನೆಸ್ತಿರ್ಬೋದು ಇವು ಅವಲಕ್ಕಿ ಇವನ್ನ, ಇದು ಚೂಡಾ. ಆದರೆ ನೋಡ್ರಿ ಸ್ವಲ್ಪ ಬಿಟ್ಟ ಮೇಲೆ ಎಣ್ಣೆ ಎಲ್ಲ ಹಿರ್ಕೊಂಡ್ಬಿಟ್ಟಿರ್ತೀವಿ, ಇನ್ನೂ ಎಣ್ಣೆ ಅಂಶನ ಅನ್ಸಂಗಿಲ್ಲ, ಫುಲ್ ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ನೆಕ್ಸ್ಟ್ ಈಗ ಈ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಪೂರ್ತಿ ಹೊಂದ್ಕೊಳ್ಳೋಂಗೆ ಚೆಂದಂಗೆ ಕಲಿಸ್ಕೋಬೇಕು. ಆಮೇಲೆ ಭಾಳ ಚಮಚೆಲ್ಲ ಕೈ ಆಡಿಸೋಕ್ಕಿಂತ ಅದನ್ನು ಬುಟ್ಟಿ ಹಿಡಿದು ಈ ರೀತಿ ಜಾಲಿಸಿ ಕಲಿಸ್ಕೊಂಡ್ಬಿಟ್ರೆ ಪುಡಿ ಆಗಂಗಿಲ್ಲ. ಅದು ಈ ರೀತಿ ಜಾಲಿಸ್ಕೊಂಡ್ರೆ ಎಲ್ಲ ಕಡೆ ಉಪ್ಪು ಖಾರ ಹೊಂದ್ಕೊತೈತಿ. ಇದು ಉಳಿದು ಅನ್ನದಲ್ಲೇ ಚೂಡ ಮಾಡಿದಂತೆ ಯಾರಿಗೂ ಗೊತ್ತಾಗಂಗಿಲ್ಲ, ಅಷ್ಟು ರುಚಿಯಾಗಿ ಬರ್ತೈತಿ.
ಆಮೇಲೆ ಇಷ್ಟಂತೂ ಆಗಿರತ್ತೆ. ಸ್ವಲ್ಪ ನಿಮಗೆ ಏನೋ ಹಂಗೆ ಆಯ್ಲಿ ಅನಿಸಿತ್ತು ಅಂದ್ರೆ ಮ್ಯಾಗ ಇದಕ್ಕೆ ಸ್ವಲ್ಪ ಪುಟಾಣಿ ಪುಡಿನ ಹಾಕೋಬೋದು. ಆಮೇಲೆ ನಾವಿಲ್ಲಿ ಸಕ್ಕರೆ ಹಾಕ್ಕೊಂಡಿಲ್ಲ, ಸಕ್ಕರೆ ಪುಡಿ ನಿಮ್ಗೆ ಸ್ವೀಟ್ನೆಸ್ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಹಾಕೋಬೋದು. ನಾವಿಲ್ಲಿ ಪುಟಾಣಿ ಹಿಟ್ಟೊಳಗನ ಸಕ್ಕರೆ ಹಾಕಿನ ಮಿಕ್ಸ್ ಮಾಡ್ಕೊಂಡ್ವಿ. ಪುಟಾಣಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ವಿ. ಅದಕ್ಕೆ ಇದ್ರೊಳಗೆ ಪುಟಾಣಿ ಜೋಡಿನ ಸಕ್ಕರೆನೂ ಬಂದೈತೆ. ಇಲ್ಲಾಂದರೆ ಪ್ಲೇನ್ ಸಕ್ಕರೆ ಪುಡಿನ ನಿಮ್ಗೆ ಸ್ವೀಟ್ನೆಸ್ ಎಷ್ಟು ಬೇಕಾದ್ರೆ ನೋಡಿಕೊಂಡು ಹಾಕೋಬೋದು. ಆದಷ್ಟು ಖರ್ಚು ಹೊಡೋಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ಬೇಕು. ಈಗಿದು ಚೌಡ ರೆಡಿ ಆಗೈತಿ. ಇದು ನೋಡೋಕ್ಕೂ ಆಯ್ತು, ಟೇಸ್ಟ್ನಾಗ ಆಯ್ತು, ಹೊರಗೆ ಮಾರ್ಕೆಟ್ನಾಗಿಂದ ನಾವು ಏನು ತರ್ತೀವಲ್ಲ ಅದೇ ರೀತಿಯಾಗಿ ಟೇಸ್ಟ್ ಕೊಡ್ತೈತಿ. ನೀವಾಕಿ ಹೇಳೋವರೆಗೂ ಇದು ಯಾರಿಗೂ ಅಕ್ಕಿಯಿಂದ ಮಾಡಿದಂತ ಗೊತ್ತಾಗೋದಿಲ್ಲ. ರೈಸ್ ಉಳ್ದಾಗೆಲ್ಲ ನಾವು ಹೇಳಿದ್ದೀವಲ್ಲ ಆ ರೀತಿ ಮಾಡಿ ಬಿಸಿಲಿಗೆ ಒಣಗಿಸಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ಬಿಟ್ರಂದ್ರೆ ನಿಮಗೆ ಯಾವಾಗ ಬೇಕಲ್ಲ ಆವಾಗ ಈ ರೀತಿಯಾಗಿ ಚೂಡಾನ ಮಾಡ್ಕೋಬೋದು. ಅದನ್ನು ಒಣಗಿಸಿಟ್ರಂದ್ರೆ ನೀವು ಎಷ್ಟು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಅದನ್ನು ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ತಿನ್ಬೇಕು ಅನಿಸಿದಾಗೆಲ್ಲ ಈ ರೀತಿ ಚೂಡಾನ ಮಾಡ್ಕೋಬೋದು. ಈ ರೀತಿ ಒಮ್ಮೆ ರೈಸ್ ಚೂಡಾನ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.